ಇನ್ನು ಇನ್ನೊಂದು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಸಿಗ್ತಾ ಇದೆ. ದೆಹಲಿಯಲ್ಲಿ ಆಗಿರೋದಿದು. ಘಟನೆಯಲ್ಲಿ 6 ಜನರಿಗೆ ಗಾಯಗಳಾಗಿದೆ. ಸುರಕ್ಷತಾ ಕ್ರಮವಾಗಿ ಚೆಕ್ ಇನ್ ಕೌಂಟರ್ ಅನ್ನ ಕ್ಲೋಸ್ ಮಾಡಲಾಗಿದೆ. ದೆಹಲಿಯ ನಾನಾ ಭಾಗದಲ್ಲಿ ಮಳೆ ನೀರಲ್ಲೇ ಕಾರುಗಳು ಮುಳುಗಿರೋದು, ಮಳೆ ಸಂಬಂಧಿತ ಅನಾಹುತಗಳು ರಾಷ್ಟ್ರ ರಾಜಧಾನಿಯಲ್ಲಿ ಕೂಡ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಲಾಸ್ಟ್ ಇಯರ್ ಕೂಡ ಇದೇ ಸಮಯದಲ್ಲಿ ದೆಹಲಿಯಲ್ಲಿ ಬಹಳಷ್ಟು ರಾದ್ಧಾಂತವನ್ನೇ ಮಳೆ ಸೃಷ್ಟಿ ಮಾಡಿಬಿಟ್ಟಿತ್ತು. ಅರವಿಂದ್ ಕೇಜ್ರಿವಾಲ್ ಅವರ ಮನೆಗೆಲ್ಲ ನೀರು ನುಗ್ಬಿಟ್ಟಿತ್ತು. ಈಗಲೂ ನೋಡಿ, ವಿಮಾನ ನಿಲ್ದಾಣದ ಟರ್ಮಿನಲ್ 1 ನಲ್ಲಿ ಎಂತ ಅಚಾತುರ್ಯ ಆಗಿ ಹೋಗಿದೆ ಅಂತ ಹೇಳಿ. ಘಟನೆಯಲ್ಲಿ 6 ಮಂದಿಗೆ ಗಾಯಗಳಾಗಿದ್ರೆ, ವಾಹನಗಳು ಜಖಂಗೊಂಡಿದೆ. ಇನ್ನು ಅವಘಡದ ತೀವ್ರತೆಯನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯಾವ ಮಟ್ಟದಲ್ಲಿ ಅಲ್ಲಿ ಚಾವಣಿ ಕುಸಿದು ಹೋಗಿದೆ ಅಂತ. ಅಲ್ಲೇ ಕೆಳಗಡೆ ಇದ್ದಂತಹ ಅಪಾರ ಪ್ರಮಾಣದ ಕಾರುಗಳಿಗೂ ಕೂಡ ಹಾನಿಯಾಗಿದೆ. ಲಕ್ಷಾಂತರ ಮೌಲ್ಯದ ನಷ್ಟ ಮೇಲ್ನೋಟಕ್ಕೆ ಆಗಿರೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಆ ಚೆಕ್ ಇನ್ ಕೌಂಟರ್ನ ಕ್ಲೋಸ್ ಮಾಡಿದ್ದಾರೆ. ಮತ್ತೆ ಆ ಏರ್ಪೋರ್ಟ್ ಆವರಣದಲ್ಲಿ ಕೂಡ ನೋಡ್ತಾ ಇದ್ದೀರಾ ನೀರು ಯಾವ ಪ್ರಮಾಣದಲ್ಲಿ ಫ್ಲೋ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬಹಳ ರಾದ್ಧಾಂತವನ್ನ ದೆಹಲಿಯಲ್ಲಿ ಮಳೆ ಸೃಷ್ಟಿ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಒಂದು ರೀತಿಯಲ್ಲಿ ದೆಹಲಿಗೆ ಅತ್ಯಂತ ಅಗತ್ಯ ಇದ್ದ ಮಳೆ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಒಂದು ವಾರ 10 ದಿನದ ಹಿಂದೆ 52 ಡಿಗ್ರಿ ಟೆಂಪ್ರೇಚರ್ಗೆ ಹೋಗಿತ್ತು ದೆಹಲಿ. ಈಗ ಮುಂಗಾರು ಆವೃತವಾಗ್ತಾ ಇದೆ. ಬಟ್ ಅದರ ದುಷ್ಪರಿಣಾಮಗಳು ಏನು ಅಂತ ಈ ಮಳೆಯಿಂದ? ಅರವಿಂದ್, ಖಂಡಿತವಾಗ್ಲು ಕಳೆದ 1 ತಿಂಗಳಿಂದಲೂ ಕೂಡ ನಾವು ದೆಹಲಿಯಲ್ಲಿ ಗರಿಷ್ಠ ತಾಪಮಾನವನ್ನ ನೋಡ್ತಾ ಇದ್ವಿ. ಕನಿಷ್ಠ 48ರಿಂದ 51 ಡಿಗ್ರಿಯ ನಡುವೆ ಇಲ್ಲಿ ಬಿಸಿಲು ಕಂಡು ಬರ್ತಾ ಇತ್ತು. ಈಗ ಅದಕ್ಕೆ ಮಳೆ ಒಂದಿಷ್ಟು ಅಪೂರಕವಾಗಿ ಆಗಿರುವಂತದ್ದು, ದೆಹಲಿ ಜನರಿಗೆ ಒಂದಿಷ್ಟು ರಿಲ್ಯಾಕ್ಸ್ ಅನ್ನ ನೀಡಿರುವಂತದ್ದು. ಆದ್ರೆ ಏಕಾಏಕಿ ಆಗಿರುವಂತಹ ಮಳೆಯಿಂದ ದೊಡ್ಡ ಪ್ರಮಾಣದ ಅನಾಹುತಗಳು, ಅವಘಡಗಳು ಕೂಡ ಆಗಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ದೆಹಲಿಯ ಬಹುತೇಕ ತಗ್ಗು ಪ್ರದೇಶಗಳಲ್ಲಿರುವಂತಹ ಏರಿಯಾಗಳಲ್ಲಿ ನೀರು ತುಂಬಿಕೊಂಡಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಗಳಲ್ಲಿ ನೀರು ನುಗ್ಗಿರುವಂತದ್ದು, ಅಂಗಡಿ ಮುಂಗಟ್ಟುಗಳಲ್ಲಿ ನೀರು ನುಗ್ಗಿದೆ, ಮನೆಗಳಲ್ಲೂ ಕೂಡ ನೀರು ನುಗ್ಗಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಮುಖ್ಯವಾಗಿ ದೆಹಲಿಯ ವಿಮಾನ ನಿಲ್ದಾಣಕ್ಕೂ ಕೂಡ ಅಲ್ಲಿರುವಂತಹ ಪಾರ್ಕಿಂಗ್ ಲಾಟ್ ನಲ್ಲಿರುವಂತಹ ಮೇಲ್ಚಾವಣಿ ಕೂಡ ಕುಸಿದು ಬಿದ್ದಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಬೆಳಗ್ಗೆಯ ಮುಂಜಾನೆ ಈ ಒಂದು ಬೆಳವಣಿಗೆಗಳಾಗಿರುವಂತದ್ದು, ಪ್ಯಾಸೆಂಜರ್ ಗಳನ್ನ ಪಿಕಪ್ ಅಥವಾ ಡ್ರಾಪ್ ಮಾಡಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಈ ಮೇಲ್ಚಾವಣಿ ಕುಸಿದು ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಕಾರ್ಗಳ ಮೇಲೆ ಕೂಡ ಈ ಚಾವಣಿ ಕುಸಿದು ಬಿದ್ದಿದೆ. ಹೀಗಾಗಿ ಸಾಕಷ್ಟು ಕಾರ್ಗಳು ಜಖಂ ಆಗಿರುವಂತದ್ದು, ಹಲವಾರು ಜನರಿಗೆ ಗಾಯಗಳಾಗಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಮುನ್ನೆಚ್ಚರಿಕೆ ಭಾಗವಾಗಿ ಈ ಭಾಗದಲ್ಲಿ ಈಗ ಸಂಚಾರವನ್ನ ಕೂಡ ನಿಷೇಧ ಮಾಡಿ ಅದನ್ನ ತೆರವುಗೊಳಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಅರವಿಂದ್. ಓಕೆ ಶಬೀರ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಇದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತ. ಮಾನ್ಸೂನ್ ಉತ್ತರ ಭಾರತದಲ್ಲಿ ಈಗ ಸ್ಕ್ಯಾಟರ್ ಆಗ್ತಾ ಇದೆ, ಎಲ್ಲ ಕಡೆ ಹರಡುಕೋತಾ ಇದೆ. ನಿಮ್ಗೆ ಗೊತ್ತೇ ಇದೆ, ಉತ್ತರ ಭಾರತದ ಮಳೆ ದಕ್ಷಿಣ ಭಾರತಕ್ಕಿಂತ ಭಾಳ ಜೋರಾಗಿರುತ್ತೆ. ಕೇದಾರನಾಥ, ಬದ್ರಿನಾಥ, ಯಮುನೋತ್ರಿ, ಗಂಗೋತ್ರಿ ಮುಂತಾದ ಜಾಗಗಳಲ್ಲಿ ವಿಪರೀತವಾದ ಮಳೆ. ಅಟ್ ದ ಸೇಮ್ ಟೈಮ್ ಡೆಲ್ಲಿನಲ್ಲೂ ಕೂಡ ಏನು ಮಳೆ ಕಡಿಮೆ ಆಗಲ್ಲ. ಒಂದು ಸರ್ತಿ ಶುರುವಾದರೆ ಹಿಮಾಲಯ ಬೇಸಿನ್ ಆಗಿರೋದ್ರಿಂದ ಅಲ್ಲಿ ಮಳೆ ಪ್ರಮಾಣ ಜಾಸ್ತಿ. ಹಾಗಾಗಿ ಅಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ ಎಲ್ಲವನ್ನೂ ಕೂಡ ಜನ 1 ತಿಂಗಳಲ್ಲೇ ನೋಡಿಬಿಟ್ಟಿದ್ದಾರೆ.